ನಮ್ಮ ದೇವರಿಗೆ ಒಂದು 90 ತೊಗೊಂಡಿದ್ದೀವಿ. ಅಲ್ಲ ಹೀರೋ ಸೂಪರ್. ಜಾನರ್ ಹೇಗಿರುತ್ತಲ್ಲ ಕಿರಾತಕ ಮೂವಿ ಮೇಡಮ್. ಪಾರ್ಟ್ ಜನ ಯಾರು ಇರ್ಬೋದು ಅಂತ ಕ್ಯೂರಿಯಾಸಿಟಿ. ಬರ್ತಾ ಇಲ್ಲ ಅಂತಲ್ಲೂ ನೀನೆ, ನಿಂತಲ್ಲೂ ನೀನೆ, ಎಲ್ಲೆಂದೂ ನೀನೆ ಸಾಕಿ. Welcome to my YouTube channel. ಹಾಯ್ ಗೈಸ್, ನಮಸ್ಕಾರ. ಸ್ವಲ್ಪ ಹೋಗ್ತಾ ಇದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಡಿಪ್ರೆಷನ್ ನೋಡಿ ಪ್ರತಿಭೆಗಳು ನೋಡಿ, ಒಂದೊಂದು ಮುತ್ತು ಕಡೆ. ಓಡು. ಯಾವಾಗ್ಲೂ ಇದೆ ಕಥೆ. ಲಾಸ್ಟ್ ಮೂಮೆಂಟಲ್ಲಿ ಹೊಡೋದು. ಕೊನೆಗೂ ಟ್ರೈನ್ ನಿಂತಿದೆ, ನೋಡೋಣ. ಸ್ಟಾರ್ಟ್ ಮಾಡಿದ್ಲು ಅಕ್ಕ, ಅಲ್ಲಿ ಸ್ಟಾರ್ಟ್ ಮಾಡಿದ್ಲು ಅಕ್ಕ ಅಲ್ಲಿ. ಏನು ಅಭ್ಯಸನಲ್ಲಿ ತಿನ್ನೋ ಟೈಮ್ ತಿಂತಾಳ್ಬೇಕಂತ. ನಾಳೆ ನಾವು ಸತ್ರು ಪರವಾಗಿಲ್ಲ, ಜೋರ್ಸಿರ್ತೀರ ನೋಡಿ. ಯಾವಾಗ್ಲೂ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಓಡ್ಬಾರ್ದು, ಅರ್ಜೆಂಟ್ ಓಡಿ. ಯಾವಾಗ್ಲೂ ಇದೆ ಕೇಸು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋದು ಓಡ್ಬಾರ್ದು. ಆದ್ಮೇಲೆ ಯಾವಾಗ್ಲೂ ಜೀವನದಲ್ಲಿ ಒಂದಿನ ಬೇಗ ಬಂದಿಲ್ಲ. ಹೌದು. ನೋಡ್ಕೊಂಬಂದೇ ದಿಯಾ ಕಾಲ್ ಮಾಡಿದ್ದು ಗಂಟು. ಓಕೆ. ಸೊ ಅವಳಿಗೆ ಒಂದು ಮೂವಿ ಇದೆ, ಗಿಲ್ಲಿ ಹೀರೋ. ಸೂಪರ್. ಸೊ ಹೌದಾ ಮೇಡಮ್? ಹಾಗಾದ್ರೆ ಯಾವ ಸ್ಟೋರಿ ಜಾನರ್ ಹೇಗಿರುತ್ತೆ? ಕಿರಾತಕ ಮೂವಿ ಮೇಡಮ್. ಪಾರ್ಟ್ ಶೂಟ್ ಚೇಂಜಸ್ ಮಾಡ್ಕೊಂಡಿರ್ತೇನೆ. ಸೊ ಮೇಲ್ ಕಾಸ್ಟ್ ಅವರಾಗಿದ್ದಾರೆ, ಫೀಮೇಲ್ ನಿನ್ನ ನೋಡ್ತಾ ಇದ್ದೀನಿ. ಓಕೆ ಸರಿ, ನಾನು ನಮ್ಮ ಅಮ್ಮ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ ಅಂತೆಲ್ಲ ಮಾತಾಡ್ಕೊಂಡು ಆಮೇಲೆ ಸರಿ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ, ನಾನು ಇನ್ನೂ ಬ್ರೀಫ್ ಮಾಡ್ತೀನಿ ಕೈಯಲ್ಲಿ. ಅವ್ರ ಹತ್ರ ಮಾತಾಡಿ, ರಿಷಿಕಾ ನಂಗೆ ಗೊತ್ತಾಯ್ತಿದ್ ನೀನೇ ಕಣೆ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಸೀರಿಯಲ್ ಶಂಭು ಸರ್, ಓಕೆ, ಫಾದರ್ ಕ್ಯಾರೆಕ್ಟರ್. ಅವರು ಕಾಲ್ ಮಾಡಿದ್ದು, ಸರ್ ಒಂದು ಆ್ಯಡ್ ಶೂಟ್ ಇದೆ ಅಂದ್ರೆ ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಚಾನಲ್ ಕಡೆಯಿಂದ ನಿಮ್ಗೆ ನಂಬರ್ ಸಿಕ್ತು ಸರ್. ಓಕೆ ನೈಸ್ ಅಂದ್ಕೊಂಡು ಅವರು ಆಮೇಲೆ ಸರಿ ಇದೆ, ನೀವೇನು ಬಡ್ಜೆಟ್ ಅಂತ, ಇಷ್ಟಿಷ್ಟು ಬಡ್ಜೆಟ್ ಅಂತ. ಅದಾದ್ಮೇಲೆ ಸರ್ ನಿಮ್ಮ ಸೀರಿಯಲ್ ಅಲ್ಲಿ ಯಾವ್ದಾದ್ರು ಫೀಮೇಲ್ ಆರ್ಟಿಸ್ಟ್ ನೀವು ರೆಫರ್ ಮಾಡ್ತೀರಾ ಬೇರೆ ಕಮರ್ಷಿಯಲ್? ನಮ್ಮ ಸೀರಿಯಲ್ ಹೀರೋಯಿನ್ ದುರ್ಗಾ ಅವರಿದ್ದಾನೆ, ದುರ್ಗಾ ಅವರಿದ್ದಾರೆ, ರಿಷಿಕಾ ಇರುತ್ತೆ, ಆಮೇಲೆ ನೀತಾ ಅವರಿದ್ದಾರೆ, ನೀತಾ ಹೆಸರು ತಗೊಂಡು. ಆಮೇಲೆ ನಾನ್ ಕೇಳಿದವ್ರಿಗೆ ಅವ್ರು ಕಂಫರ್ಟೇಬಲ್ ಇದಾರ, ಅವರು ಆ್ಯಡ್ ಶೂಟ್ ಮಾಡಕ್ಕೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಕಂಫರ್ಟೇಬಲ್. ನಾನು ಸೀರಿಯಲ್ ಅಲ್ಲೇ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಆ್ಯಡ್ ಶೂಟ್ ಎಲ್ಲ ಮಾಡ್ತೀನಿ ನಾನು. ಆಮೇಲೆ ಅವ್ರಿಗೆ ಅವಾಗ ಗೊತ್ತಾಯ್ತು ಅನ್ಸುತ್ತೆ. ಪೇಮೆಂಟ್ ಎಲ್ಲ ಹೇಳಿ ಎಲ್ಲ ಆದ್ಮೇಲೆ ನೀತಾ ಕೈಯಲ್ಲಿ ಕೂಗಿಸ್ದೆ, ಹಿಂಗೆ ಶಂಭು ತಾತ ಅನ್ಕೊಂಡು. ಮೇಡಮ್ ನನಗೆ ಗೊತ್ತಾಯ್ತು ಮೇಡಮ್, ಆದ್ರೆ ಸುಮ್ಮನೆ ಮಾತಾಡ್ತೀರಾ ಅಂತ ನಾನು ತಗೊಂಡೆ. ನೀವು ಕೊಡ್ತಾ ಇದ್ದೀರಾ, ನಾನು ಕೊಡ್ತೀನಿ, ತಗೊಂಡ್ರೆ ಕೊಡ್ತಾ ಇದ್ದೀನಿ. ಇಲ್ಲ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಗೊತ್ತಿರಲ್ಲ ಅಸಿಂಗ್ ಬಿಲ್ಡಪ್ ತಗೊಂತಾರೆ. ಒಂಥರ ಎಷ್ಟು ಎಲ್ಲಿವರೆಗೂ ಓಡುತ್ತೆ ನೋಡೋಣ, ಏನೇನ್ ಮಾತಾಡ್ತಾರೆ ಅವ್ರು. ಅದೇ ಅವ್ರಿಗೆ ಎಲ್ಲಿವರೆಗೂ ಗೊತ್ತಾಗಿಲ್ಲ, ಅವ್ರಿಗೆ ನಿಮ್ ಜೊತೆ ಕಂಫರ್ಟ್ ಇದೆಯಾ ಇಲ್ಲಿವರೆಗೂ ಅವ್ರಿಗೆ ಗೊತ್ತಾಗಿಲ್ಲ. ಓಕೆ, ಅವ್ರಿಗೆ ಗೊತ್ತಾಗಿರೋದು ಸರಿ ಎಷ್ಟು ಜನ ಮಾತಾಡ್ತಾ ಇದಾರೆ ನೋಡೋಣ, ಏನೇನ್ ಮಾತಾಡ್ತಾರೆ ಆರಾಮಾಗಿ ಒಂದು 15 ನಿಮಿಷ ಮಾತಾಡಿದಾರೆ ಅನ್ಸುತ್ತೆ. ಒಳ್ಳೆ ಫುಟ್ ಐತೆ. ಫೋಟೋ ಹಿಂಗಂದು ತಿರ್ಗಿ ಔಟ್ ಆಫ್ ಫ್ರೇಮ್ ಹೋಗ್ಬಿಡುದು. ಆಮೇಲೆ ಸಕ್ಕದ ಮಾಡಿದೆ ತೋರಿಸಿ ವಯಸ್ಸು ಒಂದ್ಸಲ ರೀಲ್ಸ್ ಅದು. ಈ ವಿಡಿಯೋಗೆ ಇದಲ್ಲ ಅದು ಚೆನ್ನಾಗಿಲ್ಲ ನಡೆಯಲ್ಲ. ಏನ್ ಡ್ಯಾನ್ಸ್ ಅದು? ಲೈಟ್ ಆಫ್ ಮಾಡು.
ಮಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಹೋಗ್ತಾ ವಿಡಿಯೋ ಮಾಡೋಕ್ಕೆ ಇಲ್ಲ ಇಲ್ಲ ಓಕೆ ಬನ್ನಿ ಸರ್. ಕೊಡ್ತಾ ಇದೆಯಾ? ಕೊಡು ಕೊಡು ಕೊಡು. ಅವಿದು ಯೂಟ್ಯೂಬ್ ಸ್ಟುಡಿಯೋ ಇದೆ, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ಗೆ ನಾನು ಈ ವ್ಲಾಗ್ನ ಕೊಲಾಬ್ ಬೇರೆ ಮಾಡ್ಬೇಕಂತೆ. ಇರೋದು 3 ಜನ ಸಬ್ಸ್ಕ್ರೈಬ್. ಏಯ್ ನೋಡೋಣ. ಅಲ್ಲ Subscriber ಇದೆ, crash ಆಗಿದೆ ಅದು. ಅಲ್ಲ ನೋಡೋಣ, ಫಸ್ಟ್ ತೋರ್ಸು ಮಗ. ಫಸ್ಟ್ ಅದೇ ಅದು ಕ್ರ್ಯಾಶ್ ಆಗಿದೆ ಅಲ್ಗಾರಿದಮ್. 3 ಜನ ಸಬ್ಸ್ಕ್ರೈಬರ್ಸ್. ನಾವು 3 ಜನ ಸಬ್ಸ್ಕ್ರೈಬ್ ಮಾಡಿದ್ರೆ 6 ಜನ ಆಗುತ್ತೆ. 3 ಜನಕ್ಕೆ ನಾನು ಕೊಲಾಬ್ ಬೇರೆ ಮಾಡ್ಬೇಕಂತೆ. ನೆಟ್ವರ್ಕ್ ಇಲ್ಲ, ಅದೇ ಹೇಳ್ತಿಲ್ವಾ ಅದು ಅಷ್ಟು. ನೆಟ್ವರ್ಕ್ ಅಲ್ಲ, ಅದು ಅಕೌಂಟೇ ಇಲ್ಲ ಅಂತ. ಅದು ಕೌಂಟ್ ಆಗ್ತಿಲ್ಲ ಇನ್ನ. ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಪಾಪ ಅದನ್ನು ಹೇಳಿದ್ತಾ ಇದ್ದೆ, ನೆಟ್ವರ್ಕ್ ಪ್ಲಸ್ ಹೊಡಿತಾನೆ ಇದೆ, ಬರ್ಲಿ ಅಂತ ಆಗ್ತಾನೆ ಸರಿ. ಅಲ್ಲಿ ಇಲ್ಲ ಕಣ, ಬಿಡು ಹೋಗಿ. ಇಲ್ಲಿ ಇವಾಗ ಓಪನ್ ಆಗುತ್ತೆ. 3 ಜನ ಯಾರು ಇರ್ಬೋದು ಅಂತ ಕ್ಯೂರಿಯಾಸಿಟಿ. ಏಯ್ ಬಾರ 1 2 3 ಬರ್ತಿಲ್ಲ. ಬಿಡ ಬಿಡ. ಅಲ್ಲ ಕಣ, ಎಕ್ಸ್ಚೇಂಜ್ ಆಫರ್. ನೀರ್ ಬದಲು ಚಿಪ್ಸ್. ಸೂಪರ್. ಟೈಮ್ ಎಷ್ಟು ಇವಾಗ? 11:15 ಆಗಿದೆ. ಗ್ರೇಟ್ ಅಪ್ಪಿ. ಹೋಗು ಹೋಗು ಹೋಗು. ಅಲ್ಲ ಅಲ್ಲ ಅಲ್ಲ, ನಾನು ಅದಕ್ಕೆ ಅಲ್ಲಿ ಕವರ್ ಅದಕ್ಕೆ ಓಕೆ ಓಕೆ. ವಾಟರ್ ಬಾಟ್ಲ್ ಅಷ್ಟೇ. ಐಸು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಲಾವಣ್ಯ, ನಿನ್ ಬರ್ಡೇ ವಿಶ್ ಮಾಡಲ್ಲ, ನೀನೇನಕ್ಕೆ ಯಾವಾಗ ಬರ್ಡೇ ವಿಶ್ ಮಾಡ್ತೀಯಾ? ಇವತ್ತೊಂದು ಸ್ಪೆಷಲ್ ಡೇ, ಅದು ಇನ್ನೂ ಏನು ಅಂತ ಹೇಳಿರಲಿಲ್ಲ. ಸೊ ಇವತ್ತು ನಮ್ಮ ಐಸು ಬರ್ಡೇ. ಥ್ಯಾಂಕ್ ಯು. ಸೋನು ಜಾನು ಎಲ್ಲಿದೆ? ಮಂಗಳೂರು ಜಂಕ್ಷನ್ ಬೀಚ್ ಆಗಿದೀವಿ. ಮಳೆ ಬಂದು ಹೋಯ್ತು ಒಂದ್ಸಲ. ಬೀಚಲ್ಲಿ ಆಟ ಆಡೋ ತನಕ ಮಳೆ ಬಂದಿಲ್ಲ ಅಂದ್ರೆ ಬರಲಿ, ಬೀಚಲ್ಲಿ ಮಳೆ ಬರಲಿ, ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಸಿಹಿ, ಕೆಳಗಡೆ ಉಪ್ಪು. ಫ್ರೆಶ್ ಅಪ್ ಆಗಿ ಹೋಗ್ತೀವಿ, ಮತ್ತೆ ಈವ್ನಿಂಗು ಮಧ್ಯಾಹ್ನ ಬರ್ತೀವಿ. ಫೈನಲಿ ಬಂದು ಅದೇ ಫಸ್ಟ್ ಟೆಂಪಲ್ ಇದಾದ್ಮೇಲೆ ಇನ್ನೊಂದು ಟೆಂಪಲ್ ಇದೆ, ಅಲ್ಲೂ ನಮ್ಮ ದೇವರಿಗೆ ಒಂದು 19 ತಗೊಂಡಿದೀವಿ. ನೈವೇದ್ಯಕ್ಕೆ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಿದೆ. ಇವಾಗ ದರ್ಶನ ಮುಗೀತು. ಇಲ್ಲಿಂದ ಕೊರ್ಗಜ್ಜ ಆದಿ ಸ್ಥಳಕ್ಕೆ ಹೋಗ್ತಾ ಇದೀವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಯಾವ ತರ ಇರುತ್ತೆ, ಹೆಂಗಿತ್ತು ಐಸ? ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಫೋಟೋದಲ್ಲೂ ಇದು ಗೂಗಲಲ್ಲೆಲ್ಲ ಬರೀ ಆದಿ ಸ್ಥಳ ಅದ್ರದ್ದು ಅಂತ ನೋಡಿದ್ದೆ. ಇಲ್ಲಿ ಅದು ಒಳಗಡೆ ಕಲ್ ತರ ಇರುತ್ತೆ ಅನ್ನೋಷ್ಟು ಐಡಿಯಾ ಇರಲಿಲ್ಲ ನನಗೆ. ನಾವು ಹುಡುಕ್ತಾ ಇದ್ವಿ ದೇವ್ರು ಎಲ್ಲಿದೆ ಅಂತ. ಆಮೇಲೆ ಅಲ್ಲಿ ಬರ್ದಿದ್ರು ಇದೇ ಕಲ್ಲು, ಇದೇ ಕೊರಗಜ್ಜನ ಕಲ್ಲು ಅಂತ ಎಲ್ಲ. ಡಿಫ್ರೆಂಟ್ ಫೀಲಿಂಗ್, ಖುಷಿ ಆಯ್ತು. ಇಲ್ಲಿ ಕಲ್ಚರ್ ಅಂದ್ರೆ ಅಲ್ಲಿ ಮಾಡೋ ವಿಧಾನ, ಪೂಜೆ ಮಾಡೋ ವಿಧಾನ, ಪ್ರಸಾದ ಕೊಡೋ ವಿಧಾನ, ಅದೆಲ್ಲ ಸ್ವಲ್ಪ ಒಂಥರ ಏನೋ ಡಿಫ್ರೆಂಟ್ ಅನ್ಸ್ತು. ಬಿಕಾಸ್ ಎಲ್ಲಾ ಕಡೆ ಅದೆಲ್ಲ ನಿಷೇಧ ಅಂತ ಅಂತಾರೆ. ಇಲ್ಲಿ ಅದನ್ನೇ ಅಜ್ಜಾಗೆ ಏನು ನಾವು ನೈವೇದ್ಯಕ್ಕೆ ಇಡ್ತೀವಲ್ಲ. ಸೊ ಈ ತರ ಇಟ್ ಇಸ್ ಡಿಫ್ರೆಂಟ್ ಕಲ್ಚರ್ ತಿಳ್ಕೊಂಡಂಗಾಯ್ತು. ಅಭಿ ಪ್ರಸಾದ ಈಸ್ಕೊಂಡೇನಾ? ಮಾಸ್ಕ್ ಕಟ್ಕೊಂಡು ಹೋಗ್ಬಿಟ್ಟಿರೋ ನೆನ್ಕೊಂಡ್ಬಿಟ್ಟಿದ್ರೆ ಪ್ರಸಾದನ. ಹಾ, ಅಲ್ಲಿ ಅವರೇ ಒಳಗಿಸಿರೋರು. ಏನಿಲ್ಲ, ದೇವ್ರಿಗೆ ಈಗ ಚಕ್ಲಿ ಕೊಟ್ಟಿದ್ವಿ, ವಾಪಸ್ ಕೊಟ್ರಲ್ಲ ನೈವೇದ್ಯ. ಸೊ ಅಲ್ಲ, ನಾನೇ ಗೊತ್ತಾ ಅದು ನೋಡ್ಬಿಟ್ಟು ನಾನು ಕೇಳಿದ್ದು. ಇಲ್ಲ ಇಲ್ಲ ಇಲ್ಲ, ನಾನು ನೋಡ್ನ ಇಟ್ಟಿದ್ರು. ಇಟ್ಟಾದ್ಮೇಲೆ ಆಮೇಲೆ ಬಂದು ಕ್ಯಾಪ್ ಹಾಕೋ ತಗೊಂಡೋದ್ರು. ಬೇಬಿ ನಮ್ದು ಹಂಗೇನು ಅಂತ ನಾನು. ಇನ್ನೊಂದ್ ಕಡೆ ನೋಡೋಣ. On to the next one. ನೆಕ್ಸ್ಟ್ ಒನ್, ಎಸ್. ಸೊ ನೀವು ಆದಿಸ್ಥಳ ಶ್ರೀ ರಕ್ತೇಶ್ವರ ಅಮ್ಮನ ಹತ್ರ ಬಂದಿದ್ದೀವಿ. ಸೊ ಮಳೆ ಬರ್ತಾ ಇದೆ, ದೇವ್ರ ಆಶೀರ್ವಾದ ಸಿಕ್ಕಿದೆ. ಈ ನೋಡಿ, ಅಮ್ಮನ ಆಶೀರ್ವಾದ ಸಿಕ್ಕಿದೆ. ಸೊ ಒಳ್ಳೆ ಮಳೆ ಬರ್ತಿದೆ, ತುಂಬ ಚೆನ್ನಾಗಿದೆ. ಸೊ ನೋಡಿ,
ಎಷ್ಟು ಬ್ಯೂಟಿಫುಲ್ ಆಗಿದೆ, ಪೀಸ್ ಆಗಿದೆ ನೋಡಿ ಇದೆ. ಸೊ ಅಲ್ಲಿ ಕಾಣಿಸ್ತಿದೆ ಗೊತ್ತಾ, ಅದೇ ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಬರ್ದಿರೋದು ಓದಬಹುದು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಆದಿಸ್ಥಳ ಸ್ವಾಮಿ ಕೊರಗಜ್ಜ. ನೋಡಿ ಇಲ್ಲಿ ಮಳೆ ಬರ್ತಿದೆ, ಜನ ಎಲ್ಲ ಓಡ್ತಿದ್ದಾರೆ, ಓಡಿಸ್ತಿದ್ದಾರೆ. ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ. ನಮ್ದು ಇಲ್ಲಿ ಇವಾಗ ನಾವು ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ವಿ. ನಿಲ್ಲಿ ಅಂತ ಕಾಯ್ತಾ ಇದೀವಿ. ಸೊ ನಿಂತ ಮೇಲೆ ಅಲ್ಲಿ ಹೋಗ್ತೀವಿ. ಎಸ್. ಇರೇ ಆಗಲ್ಲ ಸುಮ್ಮನೆ ಇರು. ಸೊ ಇವಾಗ ದರ್ಶನ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಬಿಸಿಲು ಬರ್ತಿದೆ. ಸೊ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಐಸು ದರ್ಶನ ಆಯಿತು. ಕೊರಗಜ್ಜದ ಆದಿಸ್ಥಳ ಕೊರಗಜ್ಜ ಲೈಕ್ ಇದು ಆ್ಯಕ್ಚುಲಿ ನಿಜವಾದ ದೇವ್ರ ದರ್ಶನ ಅನ್ನೋ ಥರ ಫೀಲ್ ಆಯಿತು. ಅಲ್ಲಿ ಕಲ್ಲಿತ್ತು, ನಮಸ್ಕಾರ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಡಿವೈನಿಟಿ ನಿಜವಾಗಿ ಫೀಲ್ ಆಯಿತು. ಅದೇ ಈ ಕೊರಗಜ್ಜ ಏನಂತಂದರೆ ಹೇಳಿದ ಪ್ರಕಾರ ಎಲ್ಲ ಕಡೆ ಒಂದೊಂದು ಸ್ಥಾನ ಇದೆ ಅಂತ, 8 ಸ್ಥಾನ ಇದೆ ಅಂತೆ. ಸೊ ಅದರಲ್ಲಿ ಇದು 2 ಸ್ಥಾನ. ಮುಂಚೆ ಹೋಗಿದ್ವಲ್ಲ ಅದು 1 ಸ್ಥಾನ, ಇದು 2 ಸ್ಥಾನ. ಮತ್ತು ಇಲ್ಲಿ ಬೇರೆ ಕಡೆ ಎಲ್ಲ ಇದೆ ಅಂತ. ಇದು ಮೂಲ ಸ್ಥಾನ ಅಂದರೆ ಇದೆ ಆದಿಸ್ಥಳ, ಅಂದರೆ ಇದು ಆದಿಸ್ಥಳ ಅಷ್ಟೇ. ಅದು ನಮಗೆ ತುಳು ಬರೆಯಲ್ಲ, ಅದರಿಂದ ಅಷ್ಟು ಗೊತ್ತಿಲ್ಲ ಇದು ಏನು ವರ್ಡು ಅಂತ. ಸೊ ಯಾರು ಗೊತ್ತಿರೋರು ಕಮೆಂಟ್ ಮಾಡಿ ಏನು ಅಂತ. ಕೊನೆಗೂ ನಾವು ಕಾಲಿಟ್ಟಾಯ್ತು. ಎಲ್ಲಿಗೆ ಗೊತ್ತಾ? ಪಣಂಬೂರ್ ಬೀಚ್. ಪಣಂಬೂರ್ ಬೀಚಿಗೆ ಬಂದಿದ್ದೀನಿ. ಸೊ ನೋಡಿ ಹೀಗಿದೆ. ಇದು ಅಧಿಕ ಮಾಸ ಆಗಿರೋದ್ರಿಂದ ಗಾಳಿ ಜಾಸ್ತಿ ಇದೆ, ಒಡೆ ಬಿಡ್ತಾ ಇಲ್ಲ. ಸೊ ದೂರದಿಂದಲೇ ನೋಡಿ ಫೋಟೋ ತಗೊಂಡು ಫೀಲ್ ಅಂಡ್ ಗುಡ್. ನಮ್ಮ ವಯಸ್ಸು ಅಲ್ಲೇ ಸ್ಟಾರ್ಟ್ ಮಾಡಿದ್ಲು. ಫಾರ್ ದ ಡೇ ಇವಾಗ ನಾವು ಪಣಂಬೂರ್ ಬೀಚಿಗೆ ಬಂದಿದ್ದೀವಿ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಬೀಚಲ್ಲಿ ಫೋಟೋ ಶೂಟ್ ನಡೀತಾ ಇದೆ, ರೀಲ್ಸ್ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಸೊ ನೋಡಿ ಅದ್ಭುತವಾಗಿದೆ. ಹೌದಾ? ಚಡ್ಡಿ ಹಾಕೊಂತಾನೆ ಅಭಿ, ಚೆನ್ನಾಗಿರುತ್ತೆ, ಚಿಲ್ ಆಗಿ ಪೀಸ್. ಪ್ರಕೃತಿ ಮುಂದೆ ನೆಕ್ಸ್ಟ್ ಲೆವೆಲ್ ಅವೆಲ್ಲ. ರೆಕಾರ್ಡ್ ಬಟನ್ ಹೊರ್ತಿದೆ ನೋಡಿ ಫಸ್ಟ್. ಯಾವ ದುಂಬಿ? ಸಗಣಿ ಹೊಟ್ಟೆ ಸಗಣಿ ಹೊಟ್ಟೆ ಜಾಸ್ತಿ ಬರೋದು. ನೆಕ್ಸ್ಟ್ ಸಾಂಗು ಮಾತಲ್ಲಿ ನಮ್ಮ ಬಾಸ್ದು. ಸಾಯ್ತಾವನೆ ಅಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡು, ಹೇಳಕ್ಕಾಗಲ್ಲ ಸಾಯ್ತಾ ಇದ್ದಾನೆ ಅಂತ. ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಸೊ ನಾವು ಜಾಲಿ ಮಾಡಕ್ ಬಂದಿದ್ದೀವಿ. ಸೊ ಹೌದು, ನಮ್ದು ಏನ್ ಗೊತ್ತಾ, ಎಲ್ಲ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡಾದ್ಮೇಲೆ ಅಲ್ಲ ಏನ್ ಮಾಡ್ತಾನೆ ಕೆಲವರು ಬಂದು ತಿಕ್ಕೆಲ್ಲ ಮಾತಾಡ್ತಾರಲ್ಲ, ಆತರ ಏನ್ ಮಾತಾಡಿ ಇಲ್ಲ. ಪಾಪ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹಾ ನಮ್ ಕೆಲ್ಸನೆಲ್ಲ ಮುಗ್ದಿತ್ತು. ಆಹಾ ಮಳೆ ಬಂದಿದೆ, ಮಳೆಯಲ್ಲಿ ಜೊತೆಯಲ್ಲಿ ಸಕ್ಕದಾಗಿದೆ. ಐಸು ಇವಾಗ ಮಳೆ ಬಂದ್ರೆ ಏನ್ ಮಾಡ್ತೀಯಾ? ಮಳೆಯಲ್ಲಿ ಜೊತೆಯಲ್ಲಿ
ಹಾ ಏನ್ ಮಗ ಎಲ್ಲಿದೆ ಮಗ ಕ್ರೇಜಿ ಫೋನ್ ಮೇಲೆ ಫೋನು. ಸಕಲ ಕಾಣಿಸ್ತಿದೆ ಅಲ್ಲ ಕ್ರೇಜಿ ಆಗಿದೆ. ಎಷ್ಟು ದೂರ ಇದೆಯಾ ಅದು? ಇನ್ನ S26 ಅಲ್ಟ್ರಾ ಇದ್ದಿದ್ರೆ ಇನ್ನು ಫುಲ್ ಕಾಂಪ್ಯಾಕ್ಟ್ ಆಗಿದೆ. ಕಾಣಿಸ್ತಿದ್ದ ಅನ್ಸುತ್ತೆ ನಿಜವಾಗ್ಲೂ. ಹೌದು, ಅಲ್ಲಿ ನಿಂತಿರೋ ಕಾಣಿಸಿರೋರು. ಹೌದು ಇರೋರಿಲ್ಲ ಅಂದ್ರೂ ಕ್ಲೀನ್ ಆಗಿ ಶಿಫ್ಟ್ ಕಾಣಿರೋದು ಇನ್ನ ಅಂದ್ರೆ ಪಕ್ಕ ದೂರ ಇದೆ. ಝೂಮ್ ಮಾಡೋದ್ಸಲಿ ಝೂಮ್ ಔಟ್ ಝೂಮ್ ಇನ್ ಕ್ರೇಜಿ ಕ್ರೇಜಿ ಹಗ್. ಸಖತ್. ಚುರುಮುರಿ ಖಾಲಿ ಆಯ್ತು, ಅಲ್ಲಿ ಮಳೆ ಬರ್ತಿದೆ ನೋಡಿ ತಿಂದು ಚಿಲ್ಲಾಗಿ ಹೋಗ್ತಾ ಇರೋದು. ಬೆಂಗಳೂರೇ ಬೆಂಗಳೂರು ಮಂಗಳೂರೇ ಇನ್ನ ಬೆಂಗಳೂರು ಬೆಂಗಳೂರೇ ಹಾ ಮಂಗಳೂರೇ ಹೌದು ಕರೆಕ್ಟ್. ಹೌದು, ಬೆಂಗಳೂರು ಇಸ್ ಆಲ್ವೇಸ್ ಕಿಂಗ್. ಐತೆ ನೋಡಲ್ಲಿ, ಅದು ಓಡು ಐತೆ ನೆಕ್ಸ್ಟ್ ಪೂಜಾ ಕಾಮನ್. ಅಬ್ಬಿ ನೆಕ್ಸ್ಟ್ ನೀನೆ ನಡಿ ನಡಿ ಗೋ. ನೆಕ್ಸ್ಟ್ ನಾನೇ. ಜಾಲಿ 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 ಜಾಲಿ. ಒಳ್ಳೆ ಬರ್ತಿದೆ. ಟ್ರೈನ್ ಬರ್ತಿದೆ. ಬೆಂಗಳೂರು ಡಬ್ಬಿಂಗ್ ಎಸ್ ಸರ್ ನೋ ವಾಟ್ ಎಸ್ ಸರ್ ನೋ ಎಸ್ ಎಷ್ಟು S3 S4 ಏನ್ ಮಾಡೋದ ಅಂತ ಬಿ ಕರ್ನಾಟಕ ಗೌರ್ಮೆಂಟ್ ಎಲ್ಲಿ ನಿಂತ್ಕೊಬೇಕು ಅಂತ ಅದ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಲ್ಲ. ಮತ್ತೆ ಕಾಲ್ Nothing now. Nothing. ಹತ್ತಿಂಗ್ ನಾಚ್. ಹೌದಾ ಗಮ್ಮತ್ತಿದ್ಯಾ? ಬಿರಿಯಾನಿ ಎಸ್. ಮಂಗಳೂರಿಂದ ಹೊರಟ ಬೆಂಗಳೂರಿಗೂ. ಟ್ರೈನ್ ಸ್ನಾನ ಮಾಡಿಸ್ತೀನಿ. ಹೌದಾ ಟ್ರೈನ್ ಈಗ ಸ್ನಾನ ಮಾಡಿಸ್ಕೊಂಡ್ ಬಂದಿದ್ದಾರೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.